ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ನಾನಿವತ್ತು ಹೊಸ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ್ದಿದು ಜಾಬ್ಗಳು ಅಂತ ನೀವೇಂದ್ರೆ ಕೇಳಿದ್ರೆ BSF ಜಾಬ್ಗಳು. BSF ಅಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರು ಕಾಯ್ತಾ ಇದ್ರ, ಒಂದು PUC ಮಾಡಿರ್ತೀರಾ, 10th ಓದಿರ್ತೀರಾ, ಅಂತವ್ರಿಗೆ ಅಂತಾನೆ ಇದು ಕಾದರಿಸಿದ್ದಾರೆ ಈ ಜಾಬ್ಗಳು ಅಂತ ಹೇಳ್ಬೇಕು. ಆದಷ್ಟು ಅದರಲ್ಲೂ ಕರ್ನಾಟಕ ಸರ್ಕಾರದ ಏನಿದೆ ಇದು ಕರ್ನಾಟಕ ಸರ್ಕಾರದ ಏನಿದೆ ಜಾಬ್ಗಳು, ಅದ್ರ ಬಗ್ಗೆ ಕೂಡ ಕಾಯ್ತಾ ಇದ್ದಾರೆ. ಅದರಲ್ಲೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವೇಂದ್ರೆ ಕಾಯ್ತಾ ಇದ್ದೀರಾ ಅಂತಂದ್ರೆ ಈ ಜಾಬ್ಗಳು ಕೂಡ ಆದಷ್ಟು ಬೇಗ ಅಪ್ಲೈ ಮಾಡಿ. ಯಾಕೆಂದ್ರೆ ಸಿಮಿಲರ್ ಆಗಿರುತ್ತೆ ಜಾಬ್ಗಳು, ಟೆಸ್ಟ್ಗಳು ಕೂಡ ತುಂಬಾ ಸಿಮಿಲರ್ ಇರುತ್ತೆ. ಇಲ್ಲಿ ಒಳ್ಳೆ ಸಂಬಳವನ್ನು ಕೊಡ್ತಾ ಇದ್ದಾರೆ. 21,000ರಿಂದ 69,000 ಸಂಬಳವನ್ನು ಕೊಡ್ತಾ ಇದ್ದಾರೆ. 275 ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿದೆ. ಪರ್ಮನೆಂಟ್ ಹುದ್ದೆಗಳು ಇದಾಗಿರುತ್ತೆ. ಅಕ್ರಾಸ್ ಇಂಡಿಯಾ ನಿಮಗೆ ಎಲ್ಲಾದ್ರೂ ಪೋಸ್ಟಿಂಗ್ ಆಗ್ಬೋದು. ಬೋತ್ ಮೇಲ್ ಅಂಡ್ ಫೀಮೇಲ್ ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಬಂದ್ಬಿಟ್ಟು ಡಿಸೆಂಬರ್ 1ರಿಂದ ಡಿಸೆಂಬರ್ 30ವರೆಗೂ ಇರುತ್ತೆ. ಎಕ್ಸ್ಟೆಂಡ್ ಕೂಡ ಆಗ್ತಿದೆ ಮಾಹಿತಿ ಬಂದಿದೆ. ಇನ್ನ 1ರಿಂದ 10 ದಿವಸದವರೆಗೂ, ಅದು ಜನವರಿ 10ವರೆಗೂ ಎಕ್ಸ್ಟೆಂಡ್ ಆಗೋ ಮಾಹಿತಿ ಕೂಡ ಸಿಕ್ಕಿದೆ. ಎಕ್ಸಾಮಿನೇಷನ್ ಡೇಟ್ ಇನ್ನ ಅನೌನ್ಸ್ ಆಗಬೇಕಾಗಿದೆ. ಎಕ್ಸಾಮಿನೇಷನ್ ಡೇಟ್ ಇನ್ನ ಅನೌನ್ಸ್ ಆಗಿಲ್ಲ. ಎಲ್ಲಿ ಅಪ್ಲೈ ಮಾಡೋದು ಅಂತ ಮಾಹಿತಿ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. 18ರಿಂದ 23 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು. OBC ಅವರಿಗೆ 3 ವರ್ಷದ ವಯಸ್ಸಿನ ವಿಷಯ ಅಂತ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾದ್ರೆ ನೀವು 5 ವರ್ಷದ ವಯಸ್ಸಿನ ವಿಷಯ ಅಂತ ಇರುತ್ತೆ. ಏನಾದ್ರು ಏಜ್ ರಿಲೇಟೆಡ್ ಕ್ವಶನ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಈ ಜಾಬ್ ಬಗ್ಗೆ ಕ್ವಶನ್ಸ್ ಇದ್ರೆ ದಯಮಾಡಿ ಕಮೆಂಟ್ ಅಲ್ಲಿ ಕೇಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಯಾರು ಕಾನ್ಸ್ಟೇಬಲ್ ರಿಲೇಟೆಡ್ಗೆ ತಯಾರಿ ನಡೆಸ್ತಾ ಇರ್ತಾರೆ, ಇನ್ನ ಸ್ಟೇಟ್ ಎಕ್ಸಾಮ್ಗಳು, ಕರ್ನಾಟಕ ಏನಿದೆ ಪೊಲೀಸ್ ಎಕ್ಸಾಮ್ಗಳು ಕೂಡ ಕಾಯ್ತಾ ಇದ್ದಾರೆ, ಪ್ರಿಪರೇಷನ್ ಮಾಡ್ತಾರೆ, ಅಂಥವ್ರಿಗೆ ಇವನ್ನ ಆದಷ್ಟು ಶೇರ್ ಮಾಡಿ. ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ ಅನ್ನೋನು ಕರೀತಾರೆ. ಇದನ್ನ ಯಾರು ಸ್ಪೋರ್ಟ್ಸ್ ಕೋಟಾ ಇರುತ್ತೆ ಅಂಥವ್ರು ಕೂಡ ಈಸಿಯಾಗಿ ಇಲ್ಲಿ ಜಾಸ್ತಿ ಇಲ್ಲಿ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆವಾಗಲೇ ಹೇಳ್ದಂಗೆ 18ರಿಂದ 23 ವರ್ಷ ವಯೋಮಿತರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಹೋಗ್ಬಿಡಿ, ವೆಬ್ಸೈಟ್ ಲಿಂಕ್ ನಾನು ಹೇಳ್ತೀನಿ, ನಾನು ನೋಟ್ ಮಾಡ್ಕೊಂಬಿಡಿ. RECTT.bsf.gov.in ಅಂತ ಇಲ್ಲಿ ಹೋಗಿ ನೀವು ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ 2024 ಅಂತ ಒಂದು ಸೆಕ್ಷನ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಸೈನ್ ಅಪ್ ಆದ್ಮೇಲೆ ಲಾಗಿನ್ ಮಾಡಿಕೊಂಡು ನೀವು ಈ ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ ಸೆಕ್ಷನ್ಗೆ ಹೋಗಿ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಅಪ್ಲಿಕೇಶನ್ ಫುಲ್ ತುಂಬಿಟ್ಟು ಆಮೇಲೆ ಅಪ್ಲಿಕೇಶನ್ ಫೀನು ನೀವು ಕಟ್ಟಿದ್ರೆ ನೀವು ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೂ ನಿಮಗೆ ಹೆಚ್ಚಿನ ನೋಟಿಫಿಕೇಶನ್ ಕೂಡ ನಿಮ್ಮ ಫೋನ್ ನಂಬರ್ ಕೂಡ ಹಾಕಿರೋದ್ರಿಂದ ನಿಮ್ಮ ಫೋನ್ ನಂಬರ್ಗೆ ಹಾಗೂ ಇಮೇಲ್ ಅಡ್ರೆಸ್ಗೆ ಹೆಚ್ಚಿನ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಗೂ ಮಾಹಿತಿಗಳು ನೋಟಿಫಿಕೇಶನ್ ಅಂದ್ರೆ ಮಾಹಿತಿಗಳು ಬರ್ತಾ ಇರುತ್ತೆ. ಯಾವ ಎಕ್ಸಾಮ್ ಇರುತ್ತೆ, ಏನ್ ಕತೆ, ನಿಮ್ಮ ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ಕೂಡ ಮಾಹಿತಿ ಬರುತ್ತೆ. ಹಾಗೂ ನಿಮ್ಮ ಹಾಲ್ ಟಿಕೆಟ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಅಂತ ಏನ್ ಕರೀತಾರೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ನಿಮಗೆ ಬರ್ತಾ ಹೋಗುತ್ತೆ. ಏನಾದ್ರೂ ಕ್ವಶನ್ಸ್ ಇದ್ರ ಬಗ್ಗೆ, ಏನ್ ಕಾನ್ಸ್ಟೇಬಲ್ ಹುದ್ದೆಗಳಿದೆ, ಯಾರ್ಯಾರು ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಟ್ರೈ ಮಾಡ್ತಾ ಇದ್ರ ಎಲ್ಲಾ ಕಡೆ ಟ್ರೈ ಮಾಡಿ. ಆರ್ಮಿಯಲ್ಲಿ ಟ್ರೈ ಮಾಡಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದು ಕೂಡ ಒಂಥರ ಆರ್ಮಿ ರಿಲೇಟೆಡ್ ಜಾಬ್ಗಳೇ ಆಗಿರುತ್ತೆ. ಇದು ಯಾವುದೇ ಒಂದೇ ಕಡೆ ಟ್ರೈ ಮಾಡಕ್ ಹೋಗ್ಬಿಡಿ. 2ರಿಂದ 3 ಕಡೆ, ಮಿನಿಮಮ್ 4ರಿಂದ 5 ಕಡೆ ಆದ್ರೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಿ. ಅರ್ಜಿ ಶುಲ್ಕ ಕಮ್ಮಿ ಇರೋ ಕಡೆ ಟ್ರೈ ಮಾಡಿ. ಏನಾಗುತ್ತೆ, ಒಂದೊಂದು ಕಡೆ ಅರ್ಜಿ ಶುಲ್ಕ ತುಂಬಾ ಜಾಸ್ತಿ ಇಟ್ಬಿಡ್ತಾರೆ, ಅಭ್ಯರ್ಥಿಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಆ ತರ ಎಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಳ ಅರ್ಜಿ ಶುಲ್ಕ ಕೂಡ ಒಂದ್ ಮಟ್ಟಕ್ಕೆ ಕಮ್ಮಿನೇ ಇರುತ್ತೆ ಅಂತ ಹೇಳ್ತಾ, ಇದೇ ರೀತಿ ಯಾವುದೇ ರೀತಿ ಹೊಸ ಜಾಬ್ಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಖತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪಕ್ಕದ ಒಂದ್ಸಲ ಒಳಗ್ಬಿಟ್ಟು ಡ್ರಾಪ್ ಡೌನ್ ಆಲ್ ಆಪ್ಷನ್ ಅಂತ ಬರುತ್ತೆ, ಅದೊಂದ್ಸಲ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ಗಳು ನಿಮಗೆ ಫಸ್ಟ್, ನಿಮ್ಮ ಫೋನ್ಗೆ ಫಸ್ಟ್ ಬರುತ್ತೆ.